ಇಒ ಮತ್ತು ತಹಸೀಲ್ದಾರರಿಂದ ಸಂಬಳ ಕಟ್ ಮಾಡಿ 40,000 25,000 ಯಾಕೆಂದ್ರೆ ತಹಸೀಲ್ದಾರ್ ಮೇಲೆ ನಿಮಗೆ ನಂಬಿಕೆ ಇಲ್ಲ, ಇಒ ಮೇಲೆ ನಂಬಿಕೆ ಇಲ್ಲ. ಇವ್ರಿಗೆ ಕೂಡ 25,000, ಅವ್ರಿಗೆ ಕೂಡ 40,000 ರೂಪಾಯಿನ ಅವ್ರ ಸಂಬಳದಿಂದ ಕಟ್ ಮಾಡಿ. ಅವ್ರಿಗೆ ಇದಕ್ಕೆ ಎಕ್ಸ್ಟ್ರಾ ನೀವು ಸಮಿತಿ ಕೊಟ್ಟರೆ ತೆರಿಗೆ ಹಣ ಕೊಟ್ಟೋದಕ್ಕೆ ನಾಚಿಕೆ ಆಗಲ್ಲ ಸರ್ಕಾರಕ್ಕೆ? ಅದನ್ನು ನೋಡಿ ನೀವು ನಿನ್ನೆಲ್ಲ ಕೂತ್ಕೊಂಡು ಮಾತಾಡಿದಿರಿ ಸರ್. ಅದಕ್ಕೆ ಸಮಿತಿ ಮಾಡೋದಕ್ಕೆ ಯಾರು ವಿರೋಧ ಇಲ್ಲ. ಅಧ್ಯಕ್ಷ ಮೇಲೆ ಇನ್ನೊಂದು ಸಮಿತಿ, ಶಾಸಕರ ಮೇಲೆ ಇನ್ನೊಂದು ಸಮಿತಿ. ನಿನ್ನೆ ನೀವೆಲ್ಲ ಕೂತ್ಕೊಂಡು ಮಾತಾಡಿದಿರಲ್ಲ. ಅಧ್ಯಕ್ಷರೇ, ಎಲ್ಲ ಸಮಸ್ಯೆಗೆ ಪರಿಹಾರ ಇದೆ. ನಿಮ್ಮ ಈ ಸದನ ನಡಿಬೇಕು ಅನ್ನೋರು ನಾವು. ಸದನ ನಡಿಬೇಕು. ಸದನದ ಮುಖಾಂತರ ಸಾರ್ವಜನಿಕರ ವಿಚಾರಗಳು ಹೊರಗಡೆ ಬರಬೇಕು ಅನ್ನೋದು ನಮ್ಮ ವಿಚಾರ. ಇವತ್ತು ಸರ್ಕಾರ ಕಷ್ಟದಲ್ಲಿದೆ. ಹಣ ಹಂಚಕ್ಕಾಗ್ತಾ ಇಲ್ಲ ಸರ್ಕಾರದಲ್ಲಿ. 9 ವಿವಿಗಳನ್ನ ಮುಚ್ಚುತ್ತಾ ಇದ್ದಾರೆ. ಇಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಹಣ ಇಲ್ಲ. ಅವ್ರಿಗೆ ಹಾಲಿನ ಸಬ್ಸಿಡಿ ಕೊಡಕ್ಕಾಗ್ತಾ ಇಲ್ಲ. ಅತಿಥಿ ಉಪನ್ಯಾಸಕರಿಗೆ 6 ತಿಂಗಳಿಂದ ಕೊಡ್ತಾ ಇಲ್ಲ. ಈಗ ಸರಿ ಇಲ್ಲ.